ಪೊಲೀಸರ ವೈಫಲ್ಯ ಆಗಿದೆ ಅಂತ ಹೇಳಿದ್ರೆ ಸರ್ಕಾರದ ವೈಫಲ್ಯ ಅಲ್ವಾ? ಪೊಲೀಸ್ ಇಲಾಖೆ ವೈಫಲ್ಯ ಆಗಿದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ವೈಫಲ್ಯ. ಮತ್ತೆ ಎವ್ರಿಥಿಂಗ್ ಹಸ್ ಬಿನ್ ಡಾಕ್ಯುಮೆಂಟೆಡ್. ಪೊಲೀಸ್ ಇಲಾಖೆ ಪ್ರತಿ ಹಂತದಲ್ಲೂ ಕೂಡ ಆತುರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಲಕ್ಷ ಸಂಖ್ಯೆಯಲ್ಲಿ RCB ಅಭಿಮಾನಿಗಳು ಬರ್ತಾರೆ. ಹಾಗಾಗಿ ಕಾರ್ಯಕ್ರಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೂ ಕೂಡ ಮಾಡೋದಕ್ಕಾಗೋದಿಲ್ಲ, ವಿಧಾನಸೌಧದ ಮುಂದೆ ಕೂಡ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರು ಸಹ, ಲಿಖಿತವಾಗಿ ಕೊಟ್ಟರು ಸಹ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತಮ್ಮ ಹಠಕ್ಕೆ ಬಿದ್ದು ಈ ದುರ್ಘಟನೆ ಕಾರಣರಾಗಿದ್ದಾರೆ. ಹಾಗಾಗಿ ಮೊನ್ನೆ ದಿನ ಹೇಳಿದ್ದು, ಇವತ್ತೇನಾದ್ರು ದುರ್ಘಟನೆಯಲ್ಲಿ ಅಕ್ಯೂಸ್ ನಂಬರ್ 1 ಇಸ್ ನಾಟ್ RCB, ಆರೋಪಿ ನಂಬರ್ RCB, KSCA, DNA ಅವರು ಕೂಡ ಆರೋಪಿಗಳಾದ್ರೆ ಮೊದಲ ಆರೋಪಿ ಯಾರು ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳು, ಎರಡನೇ ಆರೋಪಿ ಯಾರು ಅಂತ ಹೇಳಿದ್ರೆ ರಾಜ್ಯದ ಉಪಮುಖ್ಯಮಂತ್ರಿಗಳು, ಮೂರನೇ ಆರೋಪಿ ಅಂತ ಹೇಳಿದ್ರೆ ಕೈ ಕಟ್ಕೊಂಡು ಕುಳಿತಂತ ಗೃಹ ಸಚಿವರು. ಇವರು A1, A2, A3, ತದನಂತರದಲ್ಲಿ RCB, KSCA, ಇವರು DNA, ಇವರು ಕೂಡ ಹೊಣೆಗಾರರೇ. ಎರಡನೇದು, ನಾವು ಭಾರತೀಯ ಜನತಾ ಪಾರ್ಟಿ ನಾವು ಒತ್ತಾಯ ಮಾಡಿದ್ವಿ, ಆಗ್ರಹ ಮಾಡಿದ್ವಿ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದನೇ ಆಗ್ಬೇಕು ತನಿಖೆ ಅಂತೇಳಿ. ಏನ್ ಮಾಡಿದ್ರು? SIT ಮಾಡಿದ್ರು, COD ಕೊಟ್ರು. ಮತ್ತೊಂದು ಕಡೆ ರಿಟೈರ್ಡ್ ಹೈಕೋರ್ಟ್ ಜಡ್ಜ್. ಯಾಕೆ? ಅವ್ರಿಗೆ ಬೇಕಾಗಿರ್ತಕ್ಕಂಥವ್ರನ್ನ ಹಾಕೊಂಡು ರಾಜ್ಯ ಸರ್ಕಾರಕ್ಕೆ ಕ್ಲೀನ್ ಚಿಟ್ ಕೊಟ್ಟು ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಿ ಅವ್ರನ್ನ ಹೊಣೆಗಾರಿಕೆಯನ್ನು ತಪ್ಪಿಸ್ಕೊಳ್ತಕ್ಕಂಥ ಸಲುವಾಗಿ, ಅದಕ್ಕೋಸ್ಕರ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್. ಈಗಲೂ ಕೂಡ ನಾನು ಆಗ್ರಹ ಮಾಡ್ತೇನೆ, ರಾಜ್ಯ ಸರ್ಕಾರ ಕಿಂಚಿತ್ತಾದ್ರೂ ಮಾನ ಮರ್ಯಾದೆ ಇದ್ರೆ, ಏನಾದ್ರೂ ದುರ್ಘಟನೆಯಿಂದ ಇವತ್ತು ನೋವಾಗಿದೆ ಅನ್ನುವ ಭಾವನೆ ಅವರಲ್ಲಿ ಏನಾದ್ರು ಇದ್ರೆ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ, ಈಗಲೂ ಕೂಡ ಕಾಲ ಮುಚ್ಚಿಲ್ಲ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಗೆ ಕೊಡ್ಲಿ ತನಿಖೆಗೆ. ವಿಧಾನಸೌಧ ಮುಂದೆ ನಾನು ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕು, ನಾನು ಜನಪ್ರಿಯತೆಗೊಳಿಸಬೇಕು ಅಂತ ಮುಖ್ಯಮಂತ್ರಿಗಳು ಆಯೋಜನೆ ಮಾಡ್ತಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮಾಡಿದ್ರೆ ಮುಖ್ಯಮಂತ್ರಿ ಬರೋಲ್ಲ ಅನ್ನೋ ಮಾಹಿತಿ ಇದ್ದರೆ DK ಶಿವಕುಮಾರ್ ಅವರು ಅಲ್ಲಿ ಮಾಡಿರ್ತಕ್ಕಂಥದ್ದು. ಇವರ ಗೊಂದಲದಿಂದ ಬಲಿಯಾಗಿದ್ದು ಯಾರು? ಮರ್ಯಾದೆ ಹೋಗಿದ್ದು ಯಾರ್ದು? ಸೊ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕಾರ್ಯಕ್ರಮ ನನಗೆ ಆಹ್ವಾನ ಇರಲಿಲ್ಲ ಅಂತೇಳಿ ಕಾಂಟ್ ಎಸ್ಕೇಪ್ ಫ್ರಮ್ ಈ ಕಾಂಟ್ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಟ್ DK ಶಿವಕುಮಾರ್ ಯಾಕೆ ಹೋದ್ರು ಮುತ್ತು ಕೊಡೋದಕ್ಕಾಗದ್ರೆ? ಮುಖ್ಯಮಂತ್ರಿಗಳ ಹೇಳಿಕೆ ಕೊಡ್ಲಿ, ಮುಖ್ಯಮಂತ್ರಿಗೂ ಉಪಮುಖ್ಯಮಂತ್ರಿಗೂ ಸಂಬಂಧನೇ ಇಲ್ಲ ಅಂತ ಹೇಳಿ. ಹಾಗಾದ್ರೆ ಅದನ್ನಾರು ಒಪ್ಪೋಣ. ಚಿನ್ನಸ್ವಾಮಿ ಸ್ಟೇಡಿಯಂ ಘಟನೆಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಅದು ಕೇಳ್ತಾ ಇರೋದು. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆದಂತ ಘಟನೆ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ಹೊರತು ಸರ್ಕಾರಕ್ಕೆ ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ. ಅನೌನ್ಸ್ಮೆಂಟ್ ಆಗಿದೆ ಅಷ್ಟೇ ಅಲ್ಲ ಮೇಡಮ್, ವಿಧಾನಸೌಧದ ಮುಂದೆ ರಾಜಕಾರಣಿಗಳ ಉಪಟಳವನ್ನ ತಡೆಯೋದಕ್ಕೆ ಸಾಧ್ಯ ಆಗದೇನೆ ಅಲ್ಲಿದ್ದಂತ RCB ಅಭಿಮಾನಿಗಳು ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ವಿಧಾನಸೌಧ ಮೆಟ್ಲ ಹತ್ರ ಚಪ್ಪಲಿ ಕಲ್ಲುಗಳನ್ನ ತೋರಿದ್ದಾರೆ. ಯಾಕಂದ್ರೆ ಇವರೇ ಮುತ್ಕೊಂಡಿದ್ದಾರೆ ಸೆಲ್ಫಿಗಳಿಗೆ. ಇವ್ರಿಗೆ ಸೆಲ್ಫಿ ಚಟ, ಇವ್ರಿಗೆ ಜನಪ್ರಿಯತೆ ಚಟ, ಪುಕ್ಕಟ ಪಬ್ಲಿಸಿಟಿ. ನೀವು ವಿಧಾನಸೌಧದ ಮುಂದೆ ಮೆರವಣಿಗೆ ಮಾಡಿ ನಾವು ಹೇಳಿದ್ವಿ. ಹಾಗಾದ್ರೆ ರಾಜ್ಯಪಾಲರನ್ನು ಕೂಡ ತಪ್ಪದಾರಿಗೆ ಹೇಳ್ಕೊಂಡಾಗ ಅವ್ರನ್ನೂ ಕೂರಿಸ್ಕೊಂಡ್ರಲ್ಲ ನೀವು. ಹಾಗಾದ್ರೆ ನಾವು ಮೆರವಣಿಗೆ ಅವಕಾಶ ಕೊಡಿ ಅಂತ ಹೇಳಿದ್ರೆ ಮೆರವಣಿಗೆ ಅವಕಾಶ ಕೊಟ್ಟಿದ್ರೆ ಬಹುಶಃ ದುರ್ಘಟನೆ ನಡೀತಾ ಇರಲಿಲ್ಲ. ನಾವು ಅಭಿಮಾನಿಗಳ ಪರವಾಗಿ ನಾವು ಕರೆ ಕೊಟ್ಟಿದ್ದೇವೆ. ಆದ್ರೆ ನೀವು ಸರ್ಕಾರ ಒಂದು ಜವಾಬ್ದಾರಿ ಇಲ್ವಾ? ಹಾಗಾದ್ರೆ ಮುಖ್ಯಮಂತ್ರಿ ಒಂದು ಜವಾಬ್ದಾರಿ ಇಲ್ವಾ? ಹಾಗಾದ್ರೆ ಕಾನೂನು ಸುವ್ಯವಸ್ಥೆ ಸರ್ಕಾರದ ಹೊಣೆ ಅಲ್ವಾ? ಹಾಗಾದ್ರೆ ವಿರೋಧ ಪಕ್ಷದವ್ರದ್ದು ಅದು.